ಬಿಜೆಪಿಯ ಸಂಸದರ ವಿರುದ್ಧ ಮಾಜಿ ಸಚಿವ ಟಿಬಿ ಜಯಚಂದ್ರ ಕಿಡಿಕಾರಿದ್ದಾರೆ. ರಾಜ್ಯದ ಪರ ಧ್ವನಿ ಎತ್ತದ ಸಂಸದರು ಅಸಮರ್ಥರು. ಇವ್ರನ್ನ ಅಸಮರ್ಥರು ಅಂದ್ರೆ ಇನ್ನೇನನ್ಬೇಕು? ದೆಹಲಿಯಿಂದ ಕರ್ನಾಟಕ 2,500 ಕಿಲೋಮೀಟರ್ ದೂರ ಇದೆ. ಹಾಗಾಗಿ ನಾವಿದ್ದೀವಿ ಅಂತ ತೋರಿಸೋದಕ್ಕೆ ದೆಹಲಿಗೆ ಬಂದಿದ್ದೀವಿ ಅಂತ ದೆಹಲಿಯಲ್ಲಿ ಟಿಬಿ ಜಯಚಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾಯಕರು ಈಗಾಗಲೇ ದೆಹಲಿಗೆ ಬರ್ತಾ ಇದ್ದಾರೆ. ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡೋಣ. ಸರ್, ನಾಳೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಏನು ನಿಮ್ಮ ಮುಖ್ಯವಾದಂಥ ಆಗ್ರಹ? ನಾವು ದೆಹಲಿಯಿಂದ ಬೆಂಗಳೂರು 2,500 ಕಿಲೋಮೀಟರ್ದಲ್ಲಿ ಇರೋದು. ಎಲ್ಲೋ ಒಂದು ಕಡೆಗೆ ಈ ನೇತ್ರ ದೃಷ್ಟಿ ಕೇಂದ್ರ ಸರ್ಕಾರಕ್ಕಾಗಿದೆ. ಆ ಕಾರಣಕ್ಕೋಸ್ಕರ ನಾವು ಒಂದು ರಾಜ್ಯವಾಗಿ ಇಲ್ಲಿದ್ದೇವೆ, ಜನ ಇವತ್ತು ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಅಂತೇಳಿ ನಾವು ಮುಂದೆ ಹೇಳೋದಕ್ಕೋಸ್ಕರ ಇವತ್ತು ದೆಹಲಿಗೆ ಬರ್ತಾ ಇದ್ದೀವಿ. ಅಂದ್ರೆ ಕೇಂದ್ರ ಸರ್ಕಾರದ ಕಣ್ಣಿಗೆ ನೀವು ಕಾಣ್ತಾ ಇಲ್ಲ ಅಂತನಾ? ಆ ರೀತಿಯಾಗಿ ಭಾವನೆ ಬರ್ತಾ ಇದೆ. ಯಾಕಂದ್ರೆ ಮಾಡ್ತಾ ಇರ್ತಕ್ಕಂಥ ತಾರತಮ್ಯ ಆಗ್ತಾ ಇರ್ತಕ್ಕಂಥ ತಾರತಮ್ಯ ನೋಡಿದಾಗ ನಮ್ಮ ಕಾಂಟ್ರಿಬ್ಯೂಷನ್ನು ಕರ್ನಾಟಕದ ಕಾಂಟ್ರಿಬ್ಯೂಷನ್ನು ಜನಗಳ ಪರಿಶ್ರಮ ಇವತ್ತು ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕದಿಂದ ದೇಶ ಬೆಳಗ್ತಾ ಇದೆ. ಅವರ GDP ಜಾಸ್ತಿ ಆಗ್ತಾ ಇದೆ. ಇವತ್ತು ಬೇರೆ ಬೇರೆ ಬಾಬುಗಳಿಗೆ ಹೆಚ್ಚು ಹಣ ಬರ್ತಾ ಇರ್ತಕ್ಕಂಥ ನಮ್ಮಿಂದ 4 ಲಕ್ಷ ಕೋಟಿವರೆಗೂ ನೀವು ತೆರಿಗೆ ರೂಪದಲ್ಲಿ ತಗೊಂಡು ಯಾವುದೋ ರೀತಿಯಲ್ಲಿ ನಮಗೆ ಕೊಡಬೇಕಲ್ಲ. ನೇರವಾಗಿ ಬಜೆಟಲ್ಲ, ಬೇರೆ ಯೋಜನೆಗಳ ಮುಖೇನ ಕೊಡಬೇಕಲ್ಲ, ಅದನ್ನು ಕೊಡಲಿಲ್ಲ. ನೀವು ಬರ ಹಿನ್ನೆಲೆಯಲ್ಲಿ ನಮಗೆ ನೀವೇ ಕಳಿಸಿದ್ದಕ್ಕೆ ಸಮಿತಿ ವರದಿ ಕೊಟ್ಟಿದೆ. ವರದಿ ಕೊಟ್ಟು 6 ತಿಂಗಳಾದರೂ ಕೂಡ ಇನ್ನೂ ಹಣಗಳ ಬಿಡುಗಡೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಕರ್ನಾಟಕ ಜನಕ್ಕೆ ಏನು ಉತ್ತರ ಹೇಳಬೇಕು? NDRF ಇದು ನಮ್ಮ ಹಕ್ಕು, ನೀವು ಬಿಡುಗಡೆ ಮಾಡಲೇಬೇಕು. ಅದನ್ನು ನೀವು ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಈ ಪ್ರತಿಭಟನೆಗೆ ಅನಿವಾರ್ಯ ಆಗಿದೆ. ಈಗ ಕೆಲವು ನಾಯಕರು, ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ಇರೋ ಬರ ರಾಜ್ಯ ಸರ್ಕಾರದ ಹಣನ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿ ಈಗ ಕೇಂದ್ರದ ಬಳಿ ಭಿಕ್ಷೆ ಬೀಳ್ತಿದ್ದೀರಿ ಅನ್ನೋ ಥರದಲ್ಲಿ. ನೀವು ಅಂಕಿಅಂಶ ಅರ್ಥ ಆಗ್ಬೋದು, ಮಗ್ಗೆ ತಿಳಿಯುತ್ತೆ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ. ಯಾಕಂದರೆ ಎಲ್ಲರೂ ಪ್ರೈಮರಿ ಸ್ಕೂಲಿನಿಂದ 2ರಿಂದ 2, 4ರಿಂದ 8 ಅಂತೇಳಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಇವತ್ತು ನಾವು ಕೊಡ್ತಾ ಇರ್ತಕ್ಕಂಥದ್ದು, ನಾವು ಅಧಿಕಾರಕ್ಕೆ ಬಂದು 8 ತಿಂಗಳಾಗಿದೆ. 8 ತಿಂಗಳಲ್ಲಿ ನಾವು ಬಿಡುಗಡೆ ಮಾಡಿರ್ತಕ್ಕಂಥದ್ದು 25-30 ಸಾವಿರ ಕೋಟಿ ಇರ್ಬೋದು. ಆದರೆ ನಮ್ಮ ಬಜೆಟ್ ಎಷ್ಟು? 3,34,000 ಕೋಟಿ. ಅಂದರೆ ಅದರಲ್ಲಿ ಏನು ಭಾರಿ ಹೊರೆ ಆಯಿತು? ಇದೇನು ಹೊರೆ ಇಲ್ಲ ಅವರಿಗೆ. ಈ ಗ್ಯಾರಂಟಿ ಈ ರೀತಿಯಲ್ಲಿ ಮಧ್ಯಮ ವರ್ಗದವರಿಗೆ, ಬಡವರಿಗೆ, ರೈತರಿಗೆ ಕೊಡ್ತಾ ಇದೀವಲ್ಲ ಹಣ, ಅದು ಕಂಡ್ರೆ ಹೊಟ್ಟೆ ಕಿಚ್ಚು. ಆ ಕಾರಣಕ್ಕೂ ಈ ಮಾತು ಹೇಳ್ತಿದ್ದಾರೆ. ಈಗ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರಲ್ಲ, ಅವರು ನಿನ್ನೆ ಲೋಕಸಭೆಯಲ್ಲಿ ಹೇಳ್ತಾರೆ, ಹಣಕಾಸು ಆಯೋಗ ಏನು ಶಿಫಾರಸು ಮಾಡಿದೆ ಆ ಹಣವನ್ನು ನಾವು ಬಿಡುಗಡೆ ಮಾಡ್ತಿದ್ದೀವಿ, ಇದರಲ್ಲಿ ತಾರತಮ್ಯ ಮಾಡಕ್ ಬರೋದೇ ಇಲ್ಲ. ಅವ್ರು ಎಷ್ಟು ಹೇಳಿದ್ದಾರೆ ಅಷ್ಟು ನಾವು ಕೊಡ್ತಾ ಇದ್ದೀವಿ, ಅದರಲ್ಲಿ ತಪ್ಪೇನಿದೆ ಅನ್ನೋ ಥರದಲ್ಲಿ ಹೇಳ್ತಿದ್ದಾರೆ. ಮತ್ತೆ ಬಡ ರಾಜ್ಯಗಳಿಗೆ ಒಂದಿಷ್ಟು ಹೆಚ್ಚಿನ ಅನುದಾನ ಕೊಟ್ಟರೆ ತಪ್ಪೇನು? ಹಣಕಾಸು ಆಯೋಗ ಯಾರ ಸೃಷ್ಟಿ? ಕೇಂದ್ರ ಸರ್ಕಾರದ ಸೃಷ್ಟಿ. ಆದರೆ ನೀವು ಎಲ್ಲ ಉತ್ತರ ಕೊಡೋಕೆ ಮಾತ್ರ ಅದನ್ನು ಆಧಾರವಾಗಿ ಇಟ್ಕೊಂಡು ಓಡೋದಾದರೆ, ನಾವು ಕೊಟ್ಟರೆ ಹಣದ ಲೆಕ್ಕ ಬೇಡವಾ? 4 ಲಕ್ಷ ಕೋಟಿಗೆ ನೀವು ಕೊಡೋದು ಎಲ್ಲ ಎಷ್ಟು? ಒಂದು 45,000 ಕೋಟಿನೋ 50,000 ಕೋಟಿನೋ ಕೊಡ್ತೀರ ಅಷ್ಟೇ. ಅಷ್ಟು ಬಿಟ್ಟರೇನೂ ಇಲ್ಲ. ಇದು ತೆರಿಗೆ, ಇದು ಬಜೆಟ್ ಮುಖೇನ ನೇರವಾಗಿ ಕೊಡ್ತಕ್ಕಂಥದ್ದು ಹಣದ ಜೊತೆಗೆ ನೀವು ಬೇರೆ ರೀತಿಯಲ್ಲಿ ಯೋಜನೆಗಳ ಮುಖೇನ ಇವತ್ತು ನೀವು ಕೊಡಬೇಕಾಗ್ತದೆ. ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಕೊಡಬೇಕಾಗುತ್ತೆ. ಒಂದು ಕಡೆ ಡೆವಲಪ್ಮೆಂಟ್ ಪ್ರಾಜೆಕ್ಟೂ ಇಲ್ಲ, ಇನ್ನೊಂದು ಕಡೆಗೆ ಬಜೆಟ್ನಲ್ಲೂ ಕೂಡ ನೇರವಾಗಿ ಹಣ ಇಲ್ಲ. ಅಂದಾಗ ನಾವೇನು ಅರ್ಥ ಮಾಡ್ಕೋಬೇಕು? ಜನಕ್ಕೇನು ಉತ್ತರ ಹೇಳಬೇಕು ನಾವು? ಈ ರೀತಿಯಾಗಿ ನಮ್ಮಲ್ಲಿ ಅವ್ರಿಗೆ ಪ್ರೀತಿ ಇಲ್ಲ. ಆ ಕಾರಣ ಡೆಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಬರ್ತೀವಿ ಅಂತ ಹೇಳಿ ಬರ್ತಾ ಇದ್ವಿ. ಈಗ ರಾಜ್ಯ ಸರ್ಕಾರವನ್ನ ಅಥವಾ ಇದು ರಾಜ್ಯದ ಸಂಸದರು ಅಥವಾ ಕೇಂದ್ರ ಸಚಿವರು ಈ ವಿಚಾರದಲ್ಲಿ ಮೌನವಾಗಿದ್ದಾರೆ. ಅಂದ್ರೆ ಅವರು ಅಸಮರ್ಥರಾಗಿದ್ದಾರೆ ಅಥವಾ ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಿಲ್ಲ ಅನ್ನೋದು ನಿಮ್ಮ ಆರೋಪನ? ಈಗ ಅವ್ರು ಸುಮ್ಮನಿರೋದು ನೋಡಿದ್ರೆ ನಾವು ಆ ಅರ್ಥಕ್ಕೆ ಬರಬೇಕಾಗ್ತದೆ. ನೀವು ಹೇಳಿದ ಅರ್ಥಕ್ಕೆ ಬರಬೇಕಾಗ್ತದೆ. ಕಾರಣ ಏನಂದರೆ, ಅವರು ಕರ್ನಾಟಕದ ಜನರ ಆಶೀರ್ವಾದವನ್ನು ಪಡೆದು ಬಂದಿರತಕ್ಕಂಥವ್ರು. ಅವರು ಯಾವುದೇ ರೀತಿಯಲ್ಲಿ ಕರ್ನಾಟಕದ ಜನರಿಗೆ ಕೃತಜ್ಞರಾಗಿರ್ಬೇಕಾಗ್ತದೆ. ಬೇರೆ ಯಾವುದೇ ವಿಚಾರಗಳೇ, ರಾಜಕಾರಣದ ಬಿಟ್ಬಿಡಿ, ಆದರೆ ಹಣ ಬಿಡುಗಡೆ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ತಾರತಮ್ಯ ಆದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಮುಂದೆ ಬರ್ತಕ್ಕಂಥವನೇ ಅವರು ಶ್ರೇಷ್ಠ ರಾಜಕಾರಣಿಗಳಾಗ್ತಾರೆ, ನಿಜವಾದಂಥ ಪ್ರತಿನಿಧಿಗಳಾಗ್ತಾರೆ. ಅವ್ರು ಬರದೇ ಇರೋದು, ಮಾತಾಡದೇ ಇರೋ ನೋಡಿದಾಗ ನಾವೇನು ಅಂದ್ಕೋಬೇಕಾಗ್ತದೆ?
ಬೇರೆ ಅರ್ಥನೇ ಬರ್ತಾ ಇದೆ. ಈಗ ರಾಜ್ಯದ ಕೆಲವು ಸಂಸದರು ಹೇಳ್ತಾರೆ ಸರ್, UPA ಸರ್ಕಾರದಲ್ಲಿ ರಾಜ್ಯಕ್ಕೆ ಕರ್ನಾಟಕಕ್ಕೆ ಏನು ಅನುದಾನ ಬರ್ತಿತ್ತು ಅದರ 10 ಪಟ್ಟು ಅನುದಾನವನ್ನು ನಾವು NDA ಸರ್ಕಾರದಲ್ಲಿ ಕೊಡ್ತಿದ್ದೀವಿ, ಇದರಲ್ಲಿ ಅನ್ಯಾಯ ಏನು ಬಂತು? ಈಗ ಈ ಲೆಕ್ಕ ಮಗ್ಗಿ ಎಲ್ರಿಗೂ ಅರ್ಥ ಆಗುತ್ತೆ. ಅವತ್ತಿನ ವರಮಾನದಲ್ಲಿ ಎಷ್ಟು ಪರ್ಸೆಂಟು, ಇವತ್ತಿನ ಪರದಲ್ಲಿ ಎಷ್ಟು ಪರ್ಸೆಂಟು ಅಂತ ಹೇಳಿದ್ರೆ, ಅವತ್ತಿದ್ದು ನಮಗೆ ಕರ್ನಾಟಕ ಇದ್ದುದು 40-42% ಇದ್ದು, ಈಗ ಎಷ್ಟು ಪರ್ಸೆಂಟ್ ಆಗಿದೆ? 13.9%. ಅಂದ್ರೆ ಜಾಸ್ತಿ ಆಯ್ತು. ಇದು ಇವ್ರು ಕೊಡ್ತಾ ಇರ್ತಕ್ಕಂಥದ್ದು ಇದು 13.5. ಅದೇ ದಕ್ಷಿಣ ರಾಜ್ಯಕ್ಕೆ ಚೆನ್ನೈ ಇರ್ಬೋದು, ತೆಲಂಗಾಣ ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ಕೊಡ್ತಾ ಇರ್ತಕ್ಕಂಥದ್ದು ತಮಿಳ್ನಾಡಿಗೆ 29%, ಕೇರಳಕ್ಕೆ 42%, ಈ ರೀತಿಯಾಗಿ ಕೊಡ್ತಾ ಇದ್ರೆ, ಅದೇ ಉತ್ತರ ರಾಜ್ಯಗಳಿಗೆ ನೀವು ಕೊಡ್ತಿರೋದು ಎಷ್ಟು? 100 ರೂಪಾಯಿಗೆ ನೀವು ಕೊಡ್ತಿರೋದು 5,000, 6,000 ರೂಪಾಯಿ. ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತದೆ? ಅದಕ್ಕೊಂದು ಅಳತೆ ಇರ್ತದೆ. ಈ ರಾಜ್ಯಗಳು ಯಾವುದು ಮುಂದುವರಿದೇ ಇರತಕ್ಕಂಥವ್ರಿಗೆ ಹಣ ಕೊಡಬೇಕಾಗ್ತದೆ. ಆದರೆ ಯಾವ ಹಂತದಲ್ಲಿ ನಾವು 4 ಲಕ್ಷ ಕೊಟ್ಟಿರೋದ್ರಲ್ಲಿ ಎಲ್ಲಾದರೂ ಅವರಿಗೆ ಕೊಟ್ಬಿಟ್ರೆ ನಾವೇನು ಮಾಡೋದು? ಈಗ BJP ನಾಯಕರು ಹೇಳ್ತಿದ್ದಾರೆ, ಈ ಮೋದಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಕಾಂಗ್ರೆಸ್ ಹತ್ರ ಬೇರೆ ಯಾವುದೂ ಅಸ್ತ್ರ ಇಲ್ಲ, ಹೀಗಾಗಿ ತೆರಿಗೆ, ಅನುದಾನ, ನಮ್ಗೆ ಅನ್ಯಾಯ ಅಂತ ಒಂದು ಕರ್ನಾಟಕದ ಜನರ ಭಾವನೆಗಳ ಜೊತೆಗೆ ಈ ಒಂದು ರಾಜಕಾರಣ ಮಾಡ್ತಿದೆ ಅನ್ನೋ ರೀತಿಯಾದಂಥ ಆರೋಪಗಳನ್ನ ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಇರ್ತಕ್ಕಂಥದ್ದು ಚುನಾವಣೆ ಪೂರ್ವದಲ್ಲಿ ಒಂದೇ ಒಂದು ವಿಚಾರ ಅಂತಂದರೆ ಶ್ರೀರಾಮ ಜನ್ಮಭೂಮಿ, ಅದೆಲ್ಲ ಬಿಟ್ಟರೆ ಇನ್ನು ಬೇರೆ ಯಾವ ವಿಚಾರನೂ ಇಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆಗೆ ಉತ್ತರದ ಭಾರತದಲ್ಲಿ ರಾಜ್ಯಗಳಿಗೆ ಹೆಚ್ಚು ಹಣ ಕೊಡ್ತಿದ್ವಿ ಅಂತ ಹೇಳಿ ತೋರ್ಪಡಿಕೆ ಕೆಲಸವನ್ನು ಮಾಡ್ತಿದ್ದಾರೆ. ಅದು ಆ ಹಿನ್ನೆಲೆಯಲ್ಲಿ ಇದನ್ನು ನೀವು ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಏನು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ನಾವು ರಾಜಕಾರಣ ಮಾಡ್ತಾ ಇಲ್ಲ. ನಮಗೆ ಬರ ಇದೆ, ಕುಡಿಯೋದಕ್ಕೆ ನೀರಿಲ್ಲ, ಹಾಹಾಕಾರ, ದನಗಳಿಗೆ ಮೇವಿಲ್ಲ, ಜನ ಸಾಯ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ನೀವು ಕೊಡಬೇಕಾಗಿರೋ ದುಡ್ಡನ್ನು ನೀವೇ ಕಳಿಸಿದ್ರಲ್ಲ, ಸಮಿತಿ ಕಳಿಸಿ ವರದಿ ಕೊಟ್ಟಿದ್ದಾರಲ್ಲ, 18,000 ಕೋಟಿ ಕೊಡೋದಕ್ಕೆ ಏನು ತೊಂದರೆ ಆಗಿತ್ತು? ಯಾಕೆ ಕೊಡಲಿಲ್ಲ ನೀವು? ಈಗ ನೀವೇನೋ ಪ್ರತಿಭಟನೆ ಮಾಡ್ತಿದ್ದೀರಿ, ಇದು ಎಷ್ಟು ಫಲಪ್ರದ ಆಗುತ್ತೆ? ಕೇಂದ್ರ ಸರ್ಕಾರ ಅನುದಾನ ಬಿಡುಗಡೆ ಮಾಡುತ್ತೆ ಅನ್ನೋ ನಿರೀಕ್ಷೆ ಇದೆಯಾ ನಿಮಗೆ? ಜನತಂತ್ರ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟವೇ ಮುಖ್ಯ. ಅಂತಿಮವಾಗಿ ಯಾವ ತಾರ್ಕಿಕ ಅಂತ್ಯಕ್ಕೆ ಹೋಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಯಾವ ಸರ್ಕಾರನೂ ಶಾಶ್ವತ ಅಲ್ಲ. ಜನಗಳಿಗೆ ತೀರ್ಮಾನ ಹಾಕ್ಬಿಟ್ಟಿದ್ದಾರೆ. ಜನ ಯಾವ ತೀರ್ಮಾನ ಮಾಡ್ತಾರೆ ನೋಡೋಣ. ಇಡೀ ದೇಶದ ಜನರ ಅರ್ಥ ಮಾಡ್ಕೋಬೇಕು ಇವ್ರು ಮಾಡ್ತಿರತಕ್ಕಂಥ ತಾರತಮ್ಯ ಏನು ಅಂತಕ್ಕಂಥದ್ದು. ಇದಿಷ್ಟು ಇವ್ರ ಮಾತು. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ.